ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗು ವೇಗಸ್ ವ್ಲಾಗ್ ಆಗಿರುತ್ತೆ. ಈಗ ತಾನೇ ನಾವು ಲ್ಯಾಂಡ್ ಆದ್ವಿ ವೇಗಸ್ಗೆ ಬಂದು ಹೋಟೆಲ್ ಚೆಕ್ ಇನ್ ಮಾಡಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ತಡಾ! ಸೊ ಹೀಗೆ ಎಂಟರ್ ಆಗಿದ ತಕ್ಷಣನೇ ಇಲ್ಲಿ ಮಿರರ್ ಇದೆ. ಆಮೇಲೆ ಆರ್ ಯು ರೆಡಿ ಫಾರ್ ದಿಸ್? ವಾವ್, ಐ ಆಮ್ ಒಬ್ಸೆಸ್ಡ್ ವಿತ್ ದಿಸ್ ಬಾತ್ರೂಮ್. ನೋಡಿ, ಇದು ಶವರು ಇದೆ, ಬಾತ್ ಟಬ್ಬು ಇದೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 2 ಸಿಂಕ್ಸ್ ಇದೆ. ಸೊ ವೆರಿ ಹ್ಯಾಪಿ. ಓ, ಟಾಯ್ಲೆಟ್ ಸಪ್ರೇಟ್ ಆಗಿದೆ. ಓಕೆ. ಆ್ಯಂಡ್ there's another vanity. ಹಿಂಗೆ ಬಂದರೆ ಇಲ್ಲಿ ಗೆಸ್ ಇಟ್ ಇಸ್ ಕೋಟ್ ಕ್ಲಾತ್. ವಾಟ್, 2 wayನಾ? ಓಕೆ, ದಿಸ್ ವಾಸ್ ಅ ಸರ್ಪ್ರೈಸ್. ಸೊ ಹಿಂಗೆ ಒಳಗೆ ಬಂದರೆ 2 ಕ್ವೀನ್ ಬೆಡ್ ಇದೆ. ವಿ ವರ್ಂಟ್ ಎಕ್ಸ್ಪೆಕ್ಟಿಂಗ್ ದಿಸ್. ಆಮೇಲೆ ಇದು ಕೋಟ್ ಕ್ಲಾಸೆಟ್. ಎಲ್ಲ ಬಟ್ಟೆ ನೇತಾಕೊಳ್ಳೋದಕ್ಕೆ, ಅಯರ್ನ್ ಮಾಡೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು, ಇಲ್ಲಿ ಒಂದು ಬಿಗ್ ಟಿವಿ ಕೊಟ್ಟಿದ್ದಾರೆ. ಹಾಗೆ ಹಿಂಗೆ ಕೆಳಗೆ ಹೋದರೆ there's a sit out, another TV ಇಲ್ಲಿ. We are extremely happy with this actually. ಇಲ್ಲಿ ನಾವು ಬಂದಾಗ ಫಸ್ಟು ಸೊ ಇದನ್ನ ಹೇಳಲೇಬೇಕು, ನನ್ನ ಪಾರ್ಟ್ನರ್ ನನಗೆ ಸರ್ಪ್ರೈಸ್ ಮಾಡಿದ್ದು ಈ ಹೋಟೆಲ್ಗೆ ಕರ್ಕೊಂಬಂದು. ಫಸ್ಟ್ ಯಾವುದೋ ಬೇರೆ ಚೀಪ್ ಹೋಟೆಲ್ ಹೇಳಿಬಿಟ್ಟಿದ್ರು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇಟ್ ವಾಸ್ ದ ವೆನೇಷಿಯನ್. ಇದು ಹೆಂಗಂದರೆ 5 ಸ್ಟಾರ್ ಹೋಟೆಲ್. ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದ್ರದ್ದು ಆ್ಯಂಬಿಯನ್ಸ್ ಎಲ್ಲ ಹೆಂಗಿದೆ ಅಂತ. ಇಟ್ ಇಸ್ ಜಸ್ಟ್ ಕ್ರೇಜಿ ಆಯಿತಾ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಿಸ್ ಸರ್ಪ್ರೈಸ್. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಕ್ ಡೆಸ್ಕು ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ದ ವ್ಯೂ ದಟ್ ವಿ ಆಪ್ಟೆಡ್ ಇಸ್ ಪೂಲ್ ವ್ಯೂ. ಇವಾಗ ಗ್ಲೇರ್ ಆಗ್ತಾ ಇದೆ ಅನಿಸ್ತಾ ಇದೆ, ಬಿಕಾಸ್ ರಾತ್ರಿ ಆಗಿದೆ. ಸೊ ಬೆಳಗ್ಗೆ ತೋರಿಸ್ತೀನಿ ನಿಮಗೆಲ್ಲ ಹೆಂಗಿದೆ ಇದು ಅಂತ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಈ ಹೋಟೆಲಲ್ಲೇನೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ. ಸೊ ವಿ ಫೆಲ್ ಲೈಕ್ ಹ್ಯಾವಿಂಗ್ ಇಟಾಲಿಯನ್ ಟುಡೇ. ಸೊ ಹೋಗೋಣ. ಬಡೀಸ್ ವಿ ರೆಸ್ಟೋರೆಂಟೇ ಅಂತ ಒಂದಿದೆ. ಸೊ ಗೋಯಿಂಗ್. ಅವಾಗಲೇ ವೆನೇಷಿಯನ್ ರೆಸಾರ್ಟಲ್ಲಿ ಆ್ಯಂಬಿಯನ್ಸ್ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ, ನೋಡಿ ಹೆಂಗಿದೆ. ಪ್ಯಾಲೇಸ್ ಥರ ಇದೆ ಅಲ್ವಾ, ಒಳ್ಳೆ. ಬೇಸಿಕಲಿ ಈ ರೆಸಾರ್ಟಲ್ಲಿ ಏನಂದರೆ ವೆನಿಸ್ನ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆದಷ್ಟು. ಅದ್ರ ಆರ್ಕಿಟೆಕ್ಚರು, ಅಲ್ಲಿ ಏನೇನು ಫೇಮಸ್ಸು ಅದನ್ನೆಲ್ಲ ಮಾಡೋ ಥರ. ಈ ರೆಸಾರ್ಟಲ್ಲೇನೇ ವೆನೇಷಿಯನ್ ಮಾಲ್ ಅಂತ ಇದೆ ಅದು. ಈ ಮಾಲ್ ಹೆಂಗೆ ಅಂದರೆ ಅವ್ರ ಕೆನಾಲ್ಸ್ ಇರುತ್ತಲ್ಲ ಅಲ್ಲಿ, ಅಂಥದ್ದನ್ನು ಇಲ್ಲಿ ಮಾಡಿದ್ದಾರೆ. ಆಮೇಲೆ ಸೇಮ್ ಆರ್ಕಿಟೆಕ್ಚರ್ನ ರೆಪ್ಲಿಕೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಸ್ಕೈ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ರಿಯಲ್ ಆರ್ಟಿಫಿಷಿಯಲ್ ಅಂತ ಗೆಸ್ ಮಾಡಿ. ಎಸ್, ಇಟ್ ಇಸ್ ಫೇಕ್. ಒಳಗೆ ಬಂದರೆ ಬೇರೆ ಪ್ರಪಂಚದ ಥರನೇ ಇದೆ ಇದು. ಹೊರಗಡೆ ಹೆಂಗೆ ಬಿಸಿಲೋ, ಮಳೆನೋ, ಚಳಿನೋ, ರಾತ್ರಿನೋ, ಹಗಲೋ ಏನೂ ಗೊತ್ತಾಗಲ್ಲ, ಹಂಗಿರತ್ತಿಲ್ಲ ಒಳಗೆ ಬಂದರೆ. ಆಮೇಲೆ ಇಲ್ಲಿ ನೋಡಿ, ಆ ಸೀಲಿಂಗೆಲ್ಲ ಪೇಂಟಿಂಗ್ ನೋಡಿದ್ರಲ್ಲ, ಏನು ಬ್ಯೂಟಿಫುಲ್ ಇತ್ತಲ್ಲ. ತುಂಬ ಹಶ್ವಾಗ್ತಾಯಿತ್ತು ಅಂತ ರೆಸ್ಟೋರೆಂಟಿಗೆ ಬಂದು ತಿಂದ್ವಿ. ಹಾಗೆ ತಿಂದಿರೋದು ಕರಗಿಸ್ಬೇಕಲ್ವ ಮಲ್ಗಕ್ಕೆ ಮುಂಚೆ, ಹಾಗೆ ಸ್ವಲ್ಪ ಸುತ್ತಾಡೋಣ ಅಂತ ಹೋದ್ವಿ. ಒಳಗೆ ನೋಡಿದ್ರಲ್ಲ ಕೆನಾಲ್ಸು, ಹಾಗೆ ಆಚೆನೂ ಇದೆ ಇಲ್ಲಿ. ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತು, ಅದಕ್ಕೆ ಐಸ್ ಕ್ರೀಮ್ ಸ್ಟಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮು. ಇದು ನೋಡ್ತಾ ಇದ್ದೀರಲ್ಲ, ಈ ಫಾಲ್ಸು, ಇದು ಮಾಲ್ ಒಳಗೇನೆ ಇರೋದು. ಇದೊಂಥರ ಫೋಟೋ ಸ್ಪಾಟ್ ಇದು, ಆಯಿತಾ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಮುಂದ್ಗಡೆ ಲವ್ ಅಂತ ಬರೆದಿರೋದು, ಅದ್ರ ಮುಂದೆ ಈ ಪ್ಲಾಂಟ್ಸ್ ಎಲ್ಲ ಆರ್ಟಿಫಿಷಿಯಲ್ ಇಟ್ಟಿರೋದು. ಆಮೇಲೆ ದಿ ಫೇಮಸ್ ಕಸಿನೋ ಇನ್ ದಿಸ್ ರೆಸಾರ್ಟ್. ಇಲ್ಲಿ ಎಲ್ಲ ಹೋಟೆಲ್ಸಲ್ಲೂ ಕಸಿನೋ ಇರೋದು ಒಂಥರ ಕಲ್ಚರ್ ಥರ, ಇಲ್ಲಿ ವೇಗಸ್ ಕಲ್ಚರ್. ಆಮೇಲೆ ಈ ವ್ಯೂ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ನೆಕ್ಸ್ಟ್ ದಿನ ಬೆಳಗ್ಗೆ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ನಮ್ಮ ರೂಮಿಂದ. ದಿಸ್ ಇಸ್ ಪೂಲ್ ವ್ಯೂ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ.
ಸೊ ಸೆಕೆಂಡ್ ಡೇ ಬೇಗ ಎದ್ದು ರೆಡಿಯಾಗಿ ಊರ್ ಸುತ್ತಕ್ಕೆ ಹೊರಟ್ವಿ. ಈ ಹೋಟೆಲಲ್ಲಿ ಏನಂದ್ರೆ ಎಲ್ಲಿ ನೋಡಿದ್ರು ಮಿರರ್ಸ್ ಮಿರರ್ಸ್ ಮಿರರ್ಸ್. ನನಗೆ ಕೇಳಬೇಕಾ, ಮಿರರ್ಸ್ ಅಂದರೆ ಮೊದಲೇ ಪಂಚಪ್ರಾಣ. ಸೊ ಐ ವಾಸ್ ಅಡ್ಮೈರಿಂಗ್ ಮೈ ಸೆಲ್ಫ್ ಆಲ್ ದ ಟೈಮ್. ಇಲ್ಲಿ ಹೆಂಗಂದ್ರೆ ಒಂದು ಹೋಟೆಲಿಂದ ಇನ್ನೊಂದು ಹೋಟೆಲ್ಗೆ, ಬೇಸಿಕಲಿ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹಾಗೆ ವಾಕ್ ಮಾಡ್ಕೊಂಡು ಹೋಗೋ ಥರ ಮಲ್ಟಿಪಲ್ ಫ್ಲೋರ್ಸಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಒನ್ ಆಫ್ ದೋಸ್ ಫ್ಲೋರ್ಸಲ್ಲಿ ನಾವು ಇವಾಗ ನಮ್ದ್ರಿಂದ ಇನ್ನೊಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ನಾವು, ಅದಕ್ಕೆ ಒಂದು ಕ್ವಿಕ್ ಗ್ರ್ಯಾಬ್ ಮಾಡೋಣ ಬೈಟ್ನ ಅಂತ ಗಾರ್ಡನ್ ರ್ಯಾಮ್ಸೆ ಫಿಶ್ ಆ್ಯಂಡ್ ಚಿಪ್ಸಿಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಈ ವೇಗಸಲ್ಲಿ ಏನಂದರೆ ಐ ಸೈಟ್ ಡಿಸ್ಟೆನ್ಸಲ್ಲೇ ಇರುತ್ತೆ, ಬಟ್ ಅದು ಎಷ್ಟು ದೂರ ಇರುತ್ತೆ ಅಂದರೆ ವಾಕ್ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ. ಸೊ ಅ ಟಿಪ್ ಫಾರ್ ಯು ಗೈಸ್, ವೇರ್ ಕಂಫರ್ಟಬಲ್ ಫುಟ್ವೇರ್, ಸೊ ನಿಮಗೆ ಈಸಿಯಾಗಿ ವಾಕ್ ಮಾಡೋಕ್ಕಾಗತ್ತೆ. ಆಮೇಲೆ ಅವಾಗಲೇ ಅಲ್ಲಿ ಬಸ್ ನೋಡಿದ್ರಲ್ಲ, ಅದು ಟೋರ್ ಬಸ್ಸಸ್ಸು. ಈ ನಡೆಯೋಕ್ಕಾಗ್ದಲೇ ಇರೋರು, ಏಜ್ ಆದವರು, ಅವ್ರಿಗೆಲ್ಲ ಕನ್ಸಿಡರೇಟ್ ಆಗಿ ಆ ಬಸ್ ಟೂರ್ಸ್ನ ಮಾಡಿದ್ದಾರೆ. ಸೊ ಯು ಕ್ಯಾನ್ ಆಲ್ಸೋ ಆಪ್ ದ್ಯಾಟ್ ಇಫ್ ಯು ಡೂ ವಾಂಟ್ ಟು ವಾಕ್. ಹೀಗೆ ನಡ್ಕೊಂಡು ಹೋಗ್ತಾ ನಮಗೆ ನೆಕ್ಸ್ಟ್ ಸಿಕ್ಕಿದೆ ಪ್ಯಾರಿಸ್ ಅನ್ನೋ ಹೋಟೆಲು. ಆ್ಯಸ್ ಯು ಮೈಟ್ ಹವ್ ಆಲ್ರೆಡಿ ಗೆಸ್ಟ್, ಇಲ್ಲಿ ಐಫೆಲ್ ಟವರ್ನ ರೆಪ್ಲಿಕೇಟ್ ಮಾಡಿದ್ದಾರೆ. ಆ್ಯಂಡ್ ಇದರದ್ದು ಗ್ರೌಂಡ್ ಫ್ಲೋರಲ್ಲೇ ದೇರ್ ಇಸ್ ಕಸಿನೋ. ಇಲ್ಲಂತೂ ಹೆಜ್ಜೆಗೂ ಒಂದೊಂದು ಕಸಿನೋ ಇರುತ್ತೆ, ಲೈಕ್ ಐ ಆಲ್ರೆಡಿ ಸೆಡ್. ನೆಕ್ಸ್ಟ್ ನಾವು ಹೋಗಿದ್ದೆ ದ ಲಾಸ್ ವೇಗಸ್ ಸ್ಟ್ರಿಪ್. ಇದೇನಂದರೆ ಒಂದು ಫುಲ್ ರೋಡಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸು, ಹೋಟೆಲ್ಸು, ಫೇಮಸ್ ಬಿಲ್ಡಿಂಗ್ಸ್ ಎಲ್ಲ ಇತ್ತು. ಆಮೇಲೆ ಇದೊಂದು ಬ್ಯೂಟಿಫುಲ್ ಕಾರ್ ನೋಡಿದೆ, ಲಿಮೋಸೀನ್. ಒಂದ್ಸಲಿ ಇದರಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇದೆ. ನೆಕ್ಸ್ಟ್ ಸ್ಟಾಪ್ ವಾಸ್ ಹರ್ಷೀಸ್ ಚಾಕ್ಲೇಟ್ ವರ್ಲ್ಡ್. ನನಗಂತೂ ಸ್ವೀಟ್ ತುಂಬಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಇಲ್ಲಿ US ಬಂದ ಮೇಲಿಂದ. ಇಲ್ಲಿ ಎಲ್ಲ ಥರ ಬ್ರೌನೀಸು, ಚಾಕ್ಲೇಟ್ ಸಿರಪ್ಪು, ಕ್ಯಾಂಡೀಸ್, ಕುಕ್ಕೀಸ್ ಎಲ್ಲ ಸಿಗುತ್ತೆ. ಒನ್ ಆಫ್ ಮೈ ಫೇವ್ರೆಟ್ಸ್ ಇಲ್ಲಿ ಅಂದರೆ ದಟ್ ಇಸ್ ಚಾಕ್ಲೇಟ್ ಡಿಪ್ ಸ್ಟ್ರಾಬೆರೀಸ್. The first time I tried it here, oh my god, it was heaven. ಬಟ್ ಈ ಸಲ ಅಷ್ಟೇನು ಚೆನ್ನಾಗಿರಲಿಲ್ಲ. ಆಮೇಲೆ ಇಲ್ಲಿ ಏನು ಗೊತ್ತಾ, there are 2 types. there are candies and chocolates. ಆ್ಯಕ್ಚುಲ್ ಕಕಾವ್ ಕಂಟೆಂಟ್ ಇರೋದಕ್ಕೆ ಚಾಕ್ಲೇಟ್ಸ್ ಅಂತಾರೆ, ಅದರ್ವೈಸ್ ಜಸ್ಟ್ ಶುಗರಲ್ಲಿ ಮಾಡಿರೋದಕ್ಕೆ ಕ್ಯಾಂಡೀಸ್ ಅಂತಾರೆ. ಆಮೇಲೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದು ಮಷೀನ್ಸ್ ಇಟ್ಟಿರ್ತಾರೆ, ಅಲ್ಲೇ ಒಂದು ಕವರು ಇಟ್ಟಿರ್ತಾರೆ. ಅದೆಷ್ಟು ಬೇಕೋ ನಾವು ಅದನ್ನು ಫಿಲ್ ಮಾಡಿಕೊಂಡು ಅಷ್ಟಕ್ಕೆ ಪ್ರೈಸ್ ಮಾಡಿಸ್ಬೋದು. ಇದು ಎಂಟ್ರೆನ್ಸಲ್ಲೇ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಫುಲ್ ಚಾಕ್ಲೇಟಲ್ಲಿ ಮಾಡಿದ್ದಾರೆ. ಎಸ್. ಸೊ ಅವರ್ ನೆಕ್ಸ್ಟ್ ಸ್ಟಾಪ್ ಇಸ್ ಹೋಟೆಲ್ ಬೆಲಾಜಿಯೋ. ಇದೂ ಒನ್ ಆಫ್ ದ ಬಿಗ್ಗೆಸ್ಟ್ ಹೋಟೆಲ್ಸ್ ಇನ್ ದಿ ಲಾಸ್ ವೇಗಸ್ ಆಯಿತಾ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವ್ಯೂ, ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ. ಇದು ಬೆಲಾಜಿಯೋ ಹೋಟೆಲ್. ಇದು ಇಲ್ಲೇನಂದರೆ ಆಲ್ ಲಕ್ಸುರಿ ಬ್ರಾಂಡ್ಸ್ ಇಲ್ಲೇ ಇದೆ ಈ ಹೋಟೆಲಲ್ಲಿ. ವೆನೇಷನ್ ಇದ್ರೆ ಇದು ನೆಕ್ಸ್ಟ್ ಲೆವೆಲ್ ಇನ್ನು. ಸೊ ಇದು ಬಂದ್ಬಿಟ್ಟು ಬೆಲಾಜಿಯೋ ಕನ್ಸರ್ವೇಟ್ರಿ ಬೊಟಾನಿಕಲ್ ಗಾರ್ಡನ್ ಅಂತ. ಇಲ್ಲೇನಂದರೆ ಸೀಸನ್ ತಕ್ಕನಂಗೆ ಇಲ್ಲಿ ಆ ಥೀಮ್ ಇಟ್ಕೊಂಡು ಡೆಕೋರೇಷನ್ಸ್ ಮಾಡ್ತಾರೆ. ಸೊ ಐ ಥಿಂಕ್ ಆ್ಯಸ್ ಇಟ್ ವಾಸ್ ಸಮ್ಮರ್, ಇಲ್ಲೆಲ್ಲ ಫ್ಲವರ್ಸ್ದು, ಆ್ಯನಿಮಲ್ಸ್ದು ಎಲ್ಲ ಇಟ್ಟಿದ್ರು. ಇಲ್ಲಿ ನೋಡಿ ಚೆಸ್ ಪಾನ್ಸ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲಿಫೆಂಟ್, ಹಾರ್ಸ್, ಕಿಂಗ್, ಕ್ವೀನ್. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ಟೇಕ್ ಅ ಲಾಟ್ ಆಫ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆಯಿತಾ. ಗೋ ಹೆಡ್ ಆ್ಯಂಡ್ ಕ್ಲಿಕ್ ಆ್ಯಸ್ ಮೆನಿ ಪಿಕ್ಚರ್ಸ್ ಆಸ್ ಯು ವಾಂಟ್. ಇದಕ್ಕೆ ಎಂಟ್ರಿ ಫೀ ಅಂತ ಏನಿಲ್ಲ, ಸೊ ಜಮಾಯಿಸಿ. ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ದ ಸ್ಫಿಯರ್. ಇದ್ರ ಬಗ್ಗೆ ನಾನು ಶಾರ್ಟ್ಸ್ ಆಲ್ರೆಡಿ ಮಾಡಿದ್ದೀನಿ, ಯಾರು ನೋಡಿಲ್ವೋ ಪ್ಲೀಸ್ ಚೆಕ್ ಇಟ್ ಔಟ್. ಸೊ ಇಲ್ಲಿ ಎಂಟರ್ ಆಗಿದ್ದು ನಾವು ಒಂದು 15 ಮಿನಿಟ್ಸ್ ಮುಂಚೆ ಆದ್ವಿ. ಈ ಅಮೇರಿಕಾದಲ್ಲಿ ಏನಂದರೆ 1 ನಿಮಿಷ ಆ ಕಡೆ ಈ ಕಡೆ ಆದ್ರೂ ದೇ ವಿಲ್ ನಾಟ್ ಲೆಟ್ ಯು ಇನ್. ಸೊ ವಿ ಹ್ಯಾಡ್ ಟು ವೇಟ್ ಫಾರ್ ಅನದರ್ 15 ಮಿನಿಟ್ಸ್ ಟು ಲೆಟ್ ಅಸ್ ಇನ್. ಸೊ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಆಸ್ ಐ ಸೆಡ್ ಅರ್ಲಿಯರ್, ಪ್ಲೀಸ್ ಚೆಕ್ ಔಟ್ ಮೈ ಶಾರ್ಟ್ಸ್. ಬಟ್ ಈ ವ್ಲಾಗ್ಗೆ ಆ್ಯಡ್ ಮಾಡಬೇಕು ಅಂತಲೇ ಐ ಹ್ಯಾವ್ ಕ್ಯಾಪ್ಚರ್ಡ್ ಅ ಫ್ಯೂ ಕ್ಲಿಪ್ಪಿಂಗ್ಸ್. ಸೊ ಅದನ್ನೆಲ್ಲ ಹಾಕಿದ್ದೀನಿ, ಪ್ಲೀಸ್ ನೋಡಿ.
ಸೊ ಈ ಸ್ವಿಯರ್ಸನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಬೆಲಾಜಿಯೋ ಫೌಂಟೇನ್ ನೋಡೋದಕ್ಕೆ. ಆ ಬೆಲಾಜಿಯೋ ಹೋಟೆಲ್ ಹೇಳಿದ್ನಲ್ಲ, ಅದು ಆಚೆ ಕಡೆ ಹಿಂಗೆ ಫೌಂಟೇನ್ ಶೋಸ್ ಮಾಡ್ತಾರೆ. ಎವ್ರಿ 15 ಮಿನಿಟ್ಸ್ಗೆ ಒಂದೊಂದು ಶೋ ಇದೆ ಅನ್ಸುತ್ತೆ. ಇದಾದ್ಮೇಲೆ ವಿ ವೆಂಟ್ ಬ್ಯಾಕ್ ಟು ದ ಹೋಟೆಲ್. ನಾವು ಸ್ಟೇ ಮಾಡಿದ ಕಡೆ ತುಂಬ ಸುಸ್ತಾಗ್ಬಿಟ್ಟಿತ್ತು ನಡೆದು. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಮಸಾಜ್ ಮಾಡಿಸ್ಕೊಂಡೆ ನಾನು. ಎಷ್ಟು ಹಾಯ್ ಅನಿಸ್ತು ಗೊತ್ತಾ. ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಹೋಗಿದ್ದು ಫಸ್ಟ್ ಪ್ಲೇಸು ಒಮೆಗಾ ಮಾರ್ಟ್ ಅಂತ. ಇದ್ರ ಬಗ್ಗೆನೂ ನಿಮಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ಚೆಕ್ ಔಟ್ ಮೈ ಶಾರ್ಟ್ಸ್. ಡೀಟೇಲಾಗಿ ಅಲ್ಲಿ ಮಾಡಿದ್ದೀನಿ ಏನು ಒಮೆಗಾ ಮಾರ್ಟ್ ಅಂದರೆ ಅಂತ. ಒಮೆಗಾ ಮಾರ್ಟ್ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣವೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ಏನಪ್ಪ ಅಂತ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಸಿಗ್ತಾ ಇದ್ದಿದ್ದು ಎಲ್ಲ ಕ್ಯಾಂಡೀನೂ ಈ ಸ್ಟೋರಲ್ಲಿತ್ತು. ಇದೇ ದ ಲಾಸ್ ವೇಗಸ್ ಸೈನ್ ಅಂತ. ಇದೊಂಥರ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ವೇಗಸ್ ಹೋಗಿದ್ದಾರೆ ಅಂದರೆ ಇಲ್ಲಿ ಹೋಗಲೇಬೇಕು. ಇಟ್ಸ್ ಲೈಕ್ ಅ ಲ್ಯಾಂಡ್ ಮಾರ್ಕ್ ಇನ್ ಲಾಸ್ ವೇಗಸ್. ನೆಕ್ಸ್ಟ್ ನಾವು ಹೋಗಿದ್ದು ಪಾನ್ ಶಾಪ್ಗೆ. ಸೊ ಪಾನ್ ಶಾಪ್ ಏನಂತ ಹೇಳಿದ್ರೆ, ಈ ಸೆಲೆಬ್ರಿಟೀಸ್ ಎಲ್ಲ ಅವ್ರದ್ದು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಅಡ ಇಡ್ತಾರೆ. ಆ ಅಡ ಇಡೋ ಶಾಪಿನೇನೆ ಈ ಪಾನ್ ಶಾಪು. ಸೊ ಒಂದಕ್ಕೆ ಡಬಲ್ ರೇಟ್ ಮಾಡಿ ಈ ಶಾಪ್ ಅವ್ರು ಮಾಡ್ತಾರೆ. ಆ್ಯಂಡ್ ಇಫ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ದೆ ಬೈ ಇಟ್. ಒಂದಕ್ಕೆ ಡಬಲ್ ಕೊಟ್ಬಿಟ್ಟು ನಾವು ಪ್ರೈಸ್ ನೋಡೇನೆ ಸುಸ್ತಾಗ್ಬಿಟ್ವಿ. ಏನೇನೋ ಇರುತ್ತೆ ಗೊತ್ತಾ, ಎಲ್ಲಾನು ಗೇಮ್ಸಿಂದ ಹಿಡಿದು ನೆಕ್ಲೆಸಿಂದ ಹಿಡಿದು ಟಾಯ್ಸ್ ತನಕ ಎಲ್ಲಾನು, ಗನ್ಸು ಇತ್ತು ಇದರಲ್ಲಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಫ್ರೆಮಾಂಟ್ ಸ್ಟ್ರೀಟ್ ಎಕ್ಸ್ಪೀರಿಯನ್ಸ್ ಅಂತ. ಇದಿರೋದು ಡೌನ್ ಟೌನ್ ಲಾಸ್ ವೇಗಸಲ್ಲಿ. ಇದೊಂಥರ ಪೆಡೆಸ್ಟ್ರಿಯನ್ ಮಾಲ್ ಅನ್ಬೋದು. ಇಲ್ಲಿ ಲೈಟ್ ಶೋಸು, ಫ್ರೀ ಕಾನ್ಸರ್ಟ್ಸ್, ಲೈವ್ ಮ್ಯೂಸಿಕ್, ಸ್ಟ್ರೀಟ್ ಪರ್ಫಾರ್ಮೆನ್ಸ್, ಜಿಪ್ ಲೈನ್ ಎಲ್ಲನೂ ಇದೆ. ಒಂಥರ ಲೈವ್ಲಿ ಅಟ್ಮಾಸ್ಫಿಯರಲ್ಲಿ. ಅದ್ರ ಜೊತೆಗೆ ಇಲ್ಲಿ ಐಕಾನಿಕ್ ಕಸಿನೋಸು ಇದೆ, ಅಂದರೆ ಓಲ್ಡ್ ವೇಗಸಲ್ಲಿ ಇದ್ದಿದ್ದು ಕಸಿನೋಸ್. ಸೊ ಅವತ್ತಿನ ದಿನ ರಾತ್ರಿಗೆ ವಿ ಹ್ಯಾಡ್ ಟು ಚೆಕ್ ಔಟ್ ಫ್ರಮ್ ವೆನೇಷನ್ ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಚೆಕ್ ಇನ್ ಟು ಅನದರ್ ಹೋಟೆಲ್ ಬಿಕಾಸ್ ನಮ್ಗೆ ಅವತ್ತು ರಿಸರ್ವೇಷನ್ ಅಲ್ಲಿ ಇರಲಿಲ್ಲ ಅಂತ. ಸೊ ನಾವು ಬಂದಿದ್ದು ಇದೊಂದು ಹೊಸ ಹೋಟೆಲ್ಗೆ, ಫೌಂಟೇನ್ ಬ್ಲೂ ಅಂತ. ಆ ವೆನೇಷನ್ನೇ ಅಷ್ಟು ಚೆನ್ನಾಗಿದೆ ಅಂದ್ಕೊಂಡ್ರೆ ಫೌಂಟೇನ್ ಬ್ಲೂ ಟುಕ್ ಅಸ್ ಬೈ ಸರ್ಪ್ರೈಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ನಂದು ರೂಮ್ ಟೂರ್ ತೋರಿಸ್ತೀನಿ ನಿಮಗೆ, ನೋಡ್ಕೊಂಬನ್ನಿ. ಎಂಟರ್ ಆಗಿದ ತಕ್ಷಣನೇ ಇದೊಂದು ಗೆಸ್ಟ್ ಬಾತ್ರೂಮ್ ಇತ್ತು. ಆಮೇಲೆ ಆಬ್ವಿಯಸ್ಲಿ ಅ ಮಿರರ್. ದಿಸ್ ವಾಸ್ ಅ ಸ್ಟೋರೇಜ್. ಆಮೇಲೆ ದೇರ್ ವಾಸ್ ದಿಸ್ ಕಿಚನ್. ಆ ಕಿಚನಲ್ಲಿ ನಿಮ್ಗೆಲ್ಲ ಐಟಮ್ಸ್ ಕಾಣಿಸ್ತಲ್ವಾ, ಅದು ಹೆಂಗೆ ಮಾಡಿದ್ರು ಅಂದರೆ 2 ಸೆಕೆಂಡ್ಸ್ಗಿಂತ ಜಾಸ್ತಿ ಆ ಒಂದು ಐಟಮ್ನ ನಾವು ಅದರಿಂದ ತೆಗೆದ್ರೆ ನಮಗೆ ಆಟೋಮ್ಯಾಟಿಕ್ ನಮ್ಮ ಬಿಲ್ಗೆ ಚಾರ್ಜ್ ಆಗುತ್ತೆ. ದ್ಯಾಟ್ ಮೀನ್ಸ್ ವಿ ಆರ್ ಯೂಸಿಂಗ್ ಇಟ್ ಅಂತ. ಓ ಮೈ ಗಾಡ್, ಲುಕ್ ಅಟ್ ದ ವ್ಯೂ. ಇಟ್ ವಾಸ್ ಆಸಮ್. ಸ್ಫಿಯರ್ ಮತ್ತು ಈ ಹೋಟೆಲ್ ಪೂಲ್ ಎರಡರದ್ದು ವ್ಯೂ ಇತ್ತು ನಮಗೆ. ಮಾಸ್ಟರ್ ಬೆಡ್ರೂಮ್ ನೋಡಿ, ಇಲ್ಲಿಂದಾನು ಸೇಮ್ ವ್ಯೂ ಇತ್ತು. ಅಟ್ಯಾಚ್ಡ್ ಬಾತ್ರೂಮ್ ಇತ್ತು ಇಲ್ಲಿಗೆ. ದೇರ್ ವಾಸ್ ದಿಸ್ ಕೋಟ್ ಕ್ಲಾಸೆಟ್ ಇಲ್ಲಿ. ನಂಗೆ ಹೋಟೆಲ್ಸಲ್ಲಿ ಬಾತ್ರೂಮ್ ಚೆನ್ನಾಗಿದ್ರೆ ಸಖತ್ ಖುಷಿ. ಸೊ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ ಹೊರಟ್ವಿ. ಈ ಹೋಟೆಲಲ್ಲೇನೆ ಕಸಿನೋ ಇತ್ತು. ಆಮೇಲೆ ಇಲ್ಲಿ ಒಂದು ಬರ್ಗರ್ ಪ್ಲೇಸ್ ಇತ್ತು, ಅದ್ರಲ್ಲಿ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ ವಾಸ್ ಟೈಮ್ ಫಾರ್ ಅಸ್ ಟು ಸೇ ಬಾಯ್ ಟು ದ ಲಾಸ್ ವೇಗಸ್. ತುಂಬ ಚೆನ್ನಾಗಿತ್ತು ಈ ಸಲ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.